ಸುಮ್ಮನೆ ಒಂದು ರಫ್ ಲೆಕ್ಕಾಚಾರ ಇದೆ. 1 ಟನ್ ಕಬ್ಬನ್ನು ಒಂದು ಫ್ಯಾಕ್ಟ್ರಿ ತಗೊಂಡು ಅದರಿಂದ ಏನೇನು ಉತ್ಪಾದನೆ ಮಾಡುತ್ತೆ, ಎಷ್ಟೆಷ್ಟು ಉತ್ಪಾದನೆ ಮಾಡುತ್ತೆ ಅಂತ. 1 ಟನ್ ಕಬ್ಬನ್ನು ರೈತ ಫ್ಯಾಕ್ಟ್ರಿ ಕಳಿಸಿದ್ರೆ ಸಕ್ಕರೆ ತಯಾರಾಗುತ್ತೆ. ಅದರಲ್ಲಿ 120 kg ಸಕ್ಕರೆ ರೆಡಿ ಆಗುತ್ತಂತೆ. ಆನ್ ಆನ್ ಆವ್ರೇಜ್ ಇದನ್ನ ಅಕ್ಯುರೇಟ್ ಗ್ರಾಮ್ ಲೆಕ್ಕದ ಪ್ರಕಾರ ಅಂತ ಇಟ್ಕೋಬೇಡಿ, ಸುಮ್ಮನೆ ರಫ್ ಲೆಕ್ಕಾಚಾರ. ಪ್ರತಿ ಕೆಜಿಗೆ 45 ಅಪ್ಪರ್ ಹ್ಯಾಂಡ್ ಹಾಕೊಂಡಿದ್ದೀವಿ. ಜಾಸ್ತಿ ಅಂದರೆ ಅಪ್ ಟು ಅಲ್ಲಿ ತನಕ 5,400 ರೂಪಾಯಿ ಸಕ್ಕರೆಯಿಂದ ಬಂತು. ಮೊಲಾಸಸ್ ತಯಾರಾಗುತ್ತೆ 50 ಲೀಟ್ರು, 100 ರೂಪಾಯಿಗೆ 1 ಲೀಟ್ರ್ ಮೊಲಾಸಸ್ ಇದೆ. 50 ಲೀಟ್ರಿಗೆ 5,000 ರೂಪಾಯಿ ಆಯಿತು. 40 ಲೀಟ್ರ್ ಎಥನಾಲ್ ತಯಾರಾಗುತ್ತೆ, 69 ರೂಪಾಯಿ ಪ್ರತಿ ಲೀಟ್ರ್ ಎಥನಾಲ್ ರೇಟು, 2,760 ರೂಪಾಯಿ ಆಯಿತು. ವಿದ್ಯುತ್ ಉತ್ಪಾದನೆ ಆಗುತ್ತೆ 160 ಕಿಲೋವ್ಯಾಟ್ ಅಂತೆ, 6 ರೂಪಾಯಿ ಯೂನಿಟ್ ಅಂತೆ, 960 ರೂಪಾಯಿ. 960 ರೂಪಾಯಿ. ಇದರಲ್ಲಿ ಸಮಸ್ಯೆ ಸಂಜಯ್ ಶಿವಾನಂದ್ ಅಂದರೆ ಎಲ್ಲ ವರದಿಗಳಿಗೂ 2 ಮುಖಗಳಿರ್ತವೆ. ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಹೇಳ್ತಾ ಇದ್ರು, ಮೊದಲು 6 ರೂಪಾಯಿಗೊಂದು ಯೂನಿಟ್ ನಂಗೆ ತಗೊಳ್ತಾ ಇದ್ರು ವಿದ್ಯುತ್ತನ್ನು. ಈಗ ಅದು 2 ರೂಪಾಯಿ 80 ಪೈಸೆ 3 ರೂಪಾಯಿ ತನಕ ಬಂದುಬಿಟ್ಟಿದೆ. ಬೆಲೆ ಇಳಿದಿದೆ, ಫ್ಯಾಕ್ಟ್ರಿಗಳಿಗೆ ಲಾಸ್ ಆಗ್ತಾ ಇದೆ. ಎಥನಾಲು ಮುಂಚೆ 100 ಲೀಟ್ರ್ ಎಥನಾಲ್ ಉತ್ಪಾದನೆ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಈಗ 30 ಲೀಟ್ರ್ ಅಷ್ಟೇ ಮಾಡಿ ಅಂತಾರೆ. ಎಥನಾಲ್ ಉತ್ಪಾದನೆ ಮಾಡೋದಕ್ಕಾಗ್ತಿಲ್ಲ.